ಹೃದಯದ ಪಿಸುಮಾತು. ಅಧ್ಯಾಯ 6. ಹೊಸ ಬೆಳಗು. ಗೋಡೆಯ ಮೇಲಿದ್ದ ಗಡಿಯಾರ 7 ಗಂಟೆ ತೋರಿಸುತ್ತಿತ್ತು. ತಡವಾಗಿ ಎದ್ದದ್ದಕ್ಕೆ ತನ್ನನ್ನು ತಾನು ಬೈದುಕೊಂಡ ತ್ರಿಶೂಲ್. ತಂದೆ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯವನ್ನು ಕಾಪಾಡಲು ಎಲ್ಲದಕ್ಕಿಂತ ಶಿಸ್ತು ಬಹಳ ಮುಖ್ಯವೆಂದು ನಂಬಿದ್ದನು. ಒಂದು ಕ್ಷಣದ ಸೋಮಾರಿತನ ವರ್ಷಗಳ ಶ್ರಮವನ್ನು ಮಣ್ಣು ಪಾಲು ಮಾಡುತ್ತದೆ ಎಂಬುದನ್ನು ಚೆನ್ನಾಗಿಯೇ ಅರಿತಿದ್ದ. ಮತ್ತೆಂದೂ ಈ ರೀತಿಯಾಗಬಾರದೆಂದು ಅಂದುಕೊಳ್ಳುತ್ತಾ ಸ್ನಾನಕ್ಕೆ ಹೊರಟವನು ಹಾಗೆ ಮಂಚದ ಕಡೆ ನೋಡಿದ. ಕನಸಿನ ಲೋಕದಲ್ಲಿ ವಿಹರಿಸುತ್ತಿರುವಂತೆ ಹಾಯಾಗಿ ನಿದ್ರಿಸುತ್ತಿದ್ದಳು, ಸಮಯದ ಪರಿವೇ ಇಲ್ಲದೆ. ಲೇಜಿ ಬಗ್ ಎಂದುಕೊಳ್ಳುತ್ತಾ ಟವಲ್ ಹಿಡಿದು ಬಾತ್ರೂಮಿಗೆ ಹೋದನು. ಆನ್ಯಾ, ಆನ್ಯಾ, ಬಾಗಿಲು ತೆಗಿ, ಹೊತ್ತಾಯ್ತು ಎಂದು ಸಂಕೋಚಿಸುತ್ತಲೇ ಮತ್ತೊಮ್ಮೆ ಬಾಗಿಲು ತಟ್ಟಿದಳು ವಂದನಾ. ದೂರದಲ್ಲೆಲ್ಲೋ ಬಾಗಿಲು ಬಡೆದಂತೆ, ಯಾರೋ ಬಾಗಿಲು ತೆರೆದಂತೆ, ಯಾರೋ ತನ್ನನ್ನು ಹಿಡಿದಲಗಿಸುತ್ತಿರುವಂತೆ ಕಣ್ಬಿಟ್ಟವಳೆ ಎದುರಿಗೆ ವಂದನಾಳನ್ನು ಕಂಡು ದಡಕ್ಕನೆದ್ದು ಕುಳಿತಳು ಹಾಸಿಗೆ. ಮುಖ ನೋಡಿಕೊಂಡರು ತ್ರಿಶೂಲ್ ಹಾಗೂ ವಂದನಾ. ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಜಿಮ್, ಫಿಟ್ನೆಸ್, ನಂತರ ಆಫೀಸ್, ಹೀಗೆ ಕ್ರಮಬದ್ಧವಾದ ಜೀವನ ಶೈಲಿ ರೂಢಿಸಿಕೊಂಡಿರುವ ತಮ್ಮನಿಗೆ ಸೋಮಾರಿತನ, ಲೇಟಾಗಿ ಏಳುವುದು, ಶಿಸ್ತಿನಿಂದಿಲ್ಲದವರನ್ನು ಕಂಡರಾಗದು ಎಂದು ಬಲ್ಲ ವಂದನಾ ಪೆಚ್ಚು ನಗೆ ನಕ್ಕಳು ತಮ್ಮನ ಕಡೆ ತಿರುಗಿ. ಅವರಿಗೆ ಎಚ್ಚರವಾದಾಗ ನನ್ನ ಕೂಡ ಎಬ್ಸಿದ್ದಿದ್ರೆ ನಾನು ಬೇಗ ರೆಡಿ ಆಗ್ತಾ ಇರ್ಲಿಲ್ವಾ? ಛೇ, ಮನೇಲಿ ಎಲ್ಲರೂ ಏನಂದುಕೊಂಡರೋ ಏನೋ ಎಂದು ತಪ್ಪಿತಸ್ಥ ಭಾವದಿಂದ ಎದ್ದು ನಿಂತಳು ಆನ್ಯಾ. ಆನ್ಯಾ, ಚೆನ್ನಾಗಿ ನಿದ್ದೆ ಬಂತಾ? ಹೊಸ ಜಾಗ ಅಂತ ರಾತ್ರಿ ಸರಿಯಾಗಿ ನಿದ್ದೆಯಾಗದೆ ಬೇಗ ಹೇಳೋಕ್ಕಾಗ್ಲಿಲ್ವಾ ಎಂದು ಮಮತೆಯಿಂದ ಅವಳ ಕೆದರಿದ ಮುಂದಲೇ ಸವರಿದಳು ವಂದನಾ. ಹಾಗೇನಿಲ್ಲ ಅತ್ತಿಗೆ, ತುಂಬ ಚೆನ್ನಾಗೇ ನಿದ್ದೆ ಬಂತು. ದಿನ ಬೆಳಿಗ್ಗೆ ಅಮ್ಮ ಅಥವಾ ಅಣ್ಣನೇ ನನ್ನ ಎಬ್ಬಿಸೋದು. ಇಲ್ಲಿ ಅವರಿಲ್ವಲ್ಲ, ಅದಕ್ಕೆ ಎಚ್ಚರ ಆಗಲಿಲ್ಲ ಎಂದು ಮುಖ ಸಣ್ಣಗೆ ಮಾಡಿಕೊಂಡಳು. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀಯ? ನಿಮ್ಮ ಅಮ್ಮ ಅಣ್ಣ ಇಲ್ಲಿ ಇಲ್ಲದಿದ್ದರೇನಾಯಿತು? ತ್ರಿಶು ಇದ್ದಾನಲ್ವಾ, ನಾಳೆಯಿಂದ ಅವನೇ ನಿನ್ನ ಎಬ್ಬಿಸ್ತಾನೆ ಎಂದು ರೇಗಿಸಿದಳು ತಮ್ಮನನ್ನು. ಅಲ್ಲೇ ರೂಮಿನ ಟೇಬಲ್ ಮೇಲಿದ್ದ ಆನ್ಯಾಳ ಮೊಬೈಲನ್ನು ವಂದನಾಳ ಕೈಗಿಟ್ಟ ತ್ರಿಶೂಲ್, ನೀನು ಹೇಳಿದ ಕೆಲಸವನ್ನು ನನಗಿಂತ ಇದು ಚೆನ್ನಾಗಿ ನಿರ್ವಹಿಸುತ್ತೆ, ಕೊಡು ಅವಳಿಗೆ ಎಂದು ಪಕ್ಕದ ಗೆಸ್ಟ್ ರೂಮಿಗೆ ಹೊರಟ ತಯಾರಾಗಲು. ಅವನು ಹಾಗೆ ತಮಾಷೆ ಜಾಸ್ತಿ, ನೀನೇನು ತಪ್ಪು ತಿಳ್ಕೋಬೇಡ. ಇವಾಗ ಬೇಗ ಸ್ನಾನ ಮುಗಿಸಿ ರೆಡಿಯಾಗು. ನೀನು ಮತ್ತು ತ್ರಿಶೂಲ್ ಸತ್ಯನಾರಾಯಣ ಪೂಜೆಗೆ ಕೂತ್ಕೋಬೇಕು, ತಡ ಮಾಡಬೇಡ. ಅಂದ ಹಾಗೆ ಮದುವೆಯಲ್ಲಿ ನಿಮ್ಮ ತಾಯಿ ಮನೆ ಕಡೆ ಅಥವಾ ಇಲ್ಲಿ ನಮ್ಮನೆ ಕಡೆ ಕೊಟ್ಟ ಯಾವುದಾದರೂ ರೇಷ್ಮೆ ಸೀರೆ ಉಟ್ಕೋ. ಸೀರೆ ಉಡೋದಕ್ಕೆ ಹೆಲ್ಪ್ ಬೇಕಾದ್ರೆ ಕರಿ, ಬರ್ತೀನಿ ಆಯ್ತಾ ಎಂದು ಅವಸರದಿಂದ ಹೊರಟಳು ವಂದನಾ. ನಿನ್ನೆಯಿಂದ ಕೀಲು ಕೊಟ್ಟ ಗೊಂಬೆಯಂತಾಗಿದೆ ನನ್ನ ಸ್ಥಿತಿ. ಅಂದವಾಗಿ ರೆಡಿ ಆಗಬೇಕು, ಹೇಳೋ ಶಾಸ್ತ್ರಗಳನ್ನು ಮಾಡಬೇಕು, ಬಂದವರ ಮುಂದೆ ನಗುತ್ತಾ ನಿಲ್ಲಬೇಕು. ಮನಸ್ಸಿಗೆ ಮಾತ್ರ ಸ್ವಲ್ಪವೂ ನೆಮ್ಮದಿ ಇಲ್ಲ. ಇನ್ನು ಮುಂದೆ ಬಹುಶಃ ನಿದ್ದೆಯಲ್ಲಿ ಮಾತ್ರ ನಾನು ನೆಮ್ಮದಿ ಕಾಣಬಹುದೇನೋ ಎಂದು ನಿಟ್ಟುಸಿರು ಬಿಟ್ಟು ಪೂಜೆಗೆ ರೆಡಿಯಾಗಲು ಹೊರಟಳು ಆನ್ಯಾ. ಪೂಜೆ ಶುರುವಾಗುವ ಸಮಯಕ್ಕೆ ಸರಿಯಾಗಿ ಆನ್ಯಾಳ ತಂದೆ, ತಾಯಿ, ಅಣ್ಣ ಹಾಗೂ ಕೆಲವು ಹತ್ತಿರದ ಸಂಬಂಧಿಕರು ಬಂದರು. ಅವರೆಲ್ಲರನ್ನು ನೋಡುತ್ತಿದ್ದಂತೆ ಏಳಲು ಹೊರಟವಳನ್ನು ಪೂಜೆಗೆ ಕುಳಿತವರು ಮಧ್ಯದಲ್ಲಿ ಏಳಬಾರದೆಂಬಂತೆ ಸನ್ನೆ ಮಾಡಿದರು ನಳಿನಿ. ಮಡದಿಯ ತವರು ಮನೆಯವರನ್ನು ಕಂಡು ಸ್ನೇಹಪೂರ್ವಕ ನಗೆ ಬೀರಿದ ತ್ರಿಶೂಲ್. ದೇವರ ದಯೆ ಹಾಗೂ ನೆರೆದವರೆಲ್ಲರ ಸಹಕಾರದಿಂದ ಪೂಜೆ ಬಹಳ ಚೆನ್ನಾಗಿ ನೆರವೇರಿತು. ಮನೆಗೆ ಹಿಂದಿರುಗುವ ವೇಳೆ ಹತ್ತಿರವಾದಂತೆ ಮಗಳನ್ನು ಬಿಟ್ಟು ಹೊರಡಬೇಕಲ್ಲ ಎಂಬುದನ್ನೆನೆದು ಕಣ್ತುಂಬಿ ಬಂತು ನಳಿನಿ ಹಾಗೂ ಪ್ರಮೋದರಿಗೆ. ಚಿಕ್ಕಂದಿನಿಂದಲೂ ಅಣ್ಣ ಅಣ್ಣ ಎಂದು ಪ್ರತಿಯೊಂದಕ್ಕೂ ಕಾಡುತ್ತಿದ್ದ ಪುಟ್ಟ ಆನ್ಯಾ ಇಂದು ಮದುವೆಯಾದ ಗೃಹಿಣಿ. ಆ ತುಂಟ ಆನ್ಯಾ ಇನ್ನು ತನ್ನಿಂದ ದೂರ ಎಂಬ ಸತ್ಯವನ್ನು ಅರಗಿಸಿಕೊಳ್ಳಲು ಕಷ್ಟವಾಯಿತು ವಿಕಾಸನಿಗೆ. ಅವರುಗಳ ಮುಖಭಾವದಿಂದಲೇ ಇದನ್ನೆಲ್ಲ ಅರಿಯಬಲ್ಲವಳಾದ ಆನ್ಯಾ ಇನ್ನು ತಡೆಯಲಾರೆ ಎಂಬಂತೆ ಅವರಿಗೆ ಜೋತು ಬಿದ್ದು ಮನಸಾರೆ ಅತ್ತಳು. ಬೀಗರೆ, ನೀವು ಹೀಗೆ ಕಣ್ಣೀರು ಹಾಕಿದರೆ ಆನ್ಯಾ ಕೂಡ ನೊಂದ್ಕೋತಾಳೆ. ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ. ನೀವು ಯಾವಾಗ ಬೇಕಾದರೂ ನಿಮ್ಮ ಮಗಳನ್ನು ನೋಡೋಕೆ ಬರಬಹುದು.
ಆನ್ಯಾ ಕೂಡ ಆಗಾಗ್ಗೆ ಅಲ್ಲಿಗೆ ಬರ್ತಾ ಇರ್ತಾಳೆ. ಸುನಂದಿತಾ ಆನ್ಯಾಳನ್ನು ಸಮಾಧಾನ ಪಡಿಸುವಂತೆ ಕಣ್ಣಲ್ಲಿಯೇ ಸೂಚಿಸಿದರು ಮನೋಹರ್. ಆನ್ಯಾ, ತವರು ಮನೆಯವರನ್ನು ಹೀಗೆ ಅಳುತ್ತಾ ಕಳಿಸಿಕೊಡ್ತಾರಾ? ಎಲ್ಲಿ ಕಣ್ಣೊರೆಸಿಕೋ ಎಂದು ತಾವೇ ಸೊಸೆಯ ಕಣ್ಣೊರೆಸಿದರು. ಬೀಗರನ್ನು ಬೀಳ್ಕೊಡಲು ಆನ್ಯಾಳೊಂದಿಗೆ ಎಲ್ಲರೂ ಹೊರಗೆ ಬಂದಾಗ ಸರಿಯಾದ ಸಮಯ ನೋಡಿಕೊಂಡು ವಿಕಾಸ್ ಪಕ್ಕದಲ್ಲಿದ್ದ ತ್ರಿಶೂಲ್ನ ಕೈಗಳನ್ನು ಹಿಡಿದು, ತ್ರಿಶೂಲ್, ಆನ್ಯಾ ಸಾದಾ ಸೀದಾ ಹುಡುಗಿ, ಮನಸ್ಸಿಗೆ ಅನಿಸಿದ್ದನ್ನು ನೇರವಾಗಿ ಹೇಳ್ಬಿಡ್ತಾಳೆ. ಅದು ಯಾರೇ ಆದರೂ ಸರಿ, ಅವಳ ಈ ಸ್ವಭಾವದಿಂದ ನಿಮಗ್ಯಾರಿಗೂ ಹರ್ಟ್ ಆಗದ ಹಾಗೆ ನೀವೇ ಮ್ಯಾನೇಜ್ ಮಾಡಬೇಕು. ಪ್ಲೀಸ್ ಟೇಕ್ ಕೇರ್ ಆಫ್ ಹರ್ ಎಂದು ಕೇಳಿಕೊಂಡನು. ಪ್ರತ್ಯುತ್ತರವಾಗಿ ತ್ರಿಶೂಲ್ ತನ್ನ ಅಂಗೈಯಲ್ಲಿದ್ದ ವಿಕಾಸ್ನ ಕೈಯನ್ನು ಮೃದುವಾಗಿ ಅದುಮಿದ, ಭರವಸೆ ನೀಡುವಂತೆ. ತ್ರಿಶು, ಸತ್ಯನಾರಾಯಣ ಪೂಜೆ ಸಹ ಮುಗಿಯಿತು. ಇನ್ನು ನಿನ್ನ ಮತ್ತು ಆನ್ಯಾನ ಯಾರೂ ಡಿಸ್ಟರ್ಬ್ ಮಾಡೋಲ್ಲ. ಅಂದ ಹಾಗೆ ಹನಿಮೂನ್ಗೆ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀರಾ? ಕೇಳಿದರು ಮನೋಹರ್ ತಟ್ಟೆಯಲ್ಲಿನ ಅನ್ನಕ್ಕೆ ಸಾರು ಕಲೆಸುತ್ತಾ. ಅನಿರೀಕ್ಷಿತವಾಗಿ ಬಂದ ಪ್ರಶ್ನೆಗೆ ಬಾಯಲ್ಲಿಟ್ಟ ತುತ್ತು ನುಂಗಲಾಗದೆ ನೆತ್ತಿ ಹತ್ತಿದಾಗ ಮೆಲ್ಲಗೆ ನೀರು ಕುಡಿ ಎಂದು ತಮ್ಮನಿಗೆ ನೀರಿನ ಲೋಟ ಕೊಟ್ಟಳು ವಂದನಾ. ನಿಜ ಹೇಳಬೇಕೆಂದರೆ ತ್ರಿಶೂಲನಿಗೆ ಈ ಹನಿಮೂನ್ ಪ್ಲಾನ್ ತಲೆಯಲ್ಲಿರಲೇ ಇಲ್ಲ. ಆದರೆ ಎಲ್ಲರೆದುರು ಹಾಗೆಂದು ಹೇಳಲಾದೀತೆ? ಸುಮ್ಮನಿರುವುದಕ್ಕೂ ಸಾಧ್ಯವಿಲ್ಲ. ಎಲ್ಲರಿಗೂ ಸಮಾಧಾನವಾಗುವಂತೆ ಏನಾದರೊಂದು ಹೇಳಲೇಬೇಕಿತ್ತು. ಅಪ್ಪ, ಅದು ತೀರ್ಥಹಳ್ಳಿ, ಶಿವಮೊಗ್ಗಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀನಿ ಎಂದು ಆ ಕ್ಷಣ ತೋಚಿದ್ದು ತಡವರಿಸಿದ. ಶಿವಮೊಗ್ಗ? ಅಪ್ಪ ಮಗಳು ಒಟ್ಟಿಗೆ ಉದ್ಗರಿಸಿದರು ಆಶ್ಚರ್ಯದಿಂದ. ತಮಗಿರುವ ಅನುಕೂಲಕ್ಕೆ ಯಾವುದಾದರೂ ಹೊರದೇಶದಲ್ಲಿ ಹನಿಮೂನ್ ಪ್ಯಾಕೇಜ್ ಬುಕ್ ಮಾಡಿರುತ್ತಾನೆಂದುಕೊಂಡಿದ್ದವರಿಗೆ ಶಿವಮೊಗ್ಗ ಎಂದು ಕೇಳಿ ಸಹಜವಾಗಿ ನಂಬಲು ಕಷ್ಟವಾಯಿತು. ತ್ರಿಶು, ನಾವೆಲ್ಲ ಅಂದ್ಕೊಂಡ್ವಿ ಮೇ ಬಿ ಬಾಲಿ, ಪ್ಯಾರಿಸ್ ಹೀಗೆ ಎಲ್ಲಾದರೂ ಅಬ್ರಾಡ್ಗೆ ಹೋಗ್ತೀರಾ ಅಂತ. ಅದೇನು ಶಿವಮೊಗ್ಗ? ಅನುಮಾನಿಸುತ್ತಾ ರಾಗವೆಳೆದಳು ವಂದನಾ. ನಾನು ಹಾಗೆ ಅಂದ್ಕೊಂಡಿದ್ದೆ, ಆದರೆ ಆನ್ಯಾ ಶಿವಮೊಗ್ಗಗೆ ಹೋಗೋಣ ಅಂದ್ಲು. ಸೊ ಅದೇ ಕನ್ಫರ್ಮ್ ಮಾಡಿದ್ವಿ ಅಲ್ವಾ ಆನ್ಯಾ? ಸತ್ಯದ ತಲೆ ಮೇಲೆ ಹೊಡೆದಂತೆ ಹೇಳಿದಾಗ ಕೆಮ್ಮುವ ಸರದಿ ಆನ್ಯಾಳದ್ದಾಯಿತು. ಹಾ ಹೌದು ಎಂದಳು ನೀರು ಕುಡಿದು ಸುಧಾರಿಸಿಕೊಳ್ಳುತ್ತಾ. ಅಲ್ಲಿ ನಿಮ್ಮ ನೆಂಟರು ಯಾರಾದರೂ ಇದ್ದಾರಾ? ಕೇಳಿದರು ಸುನಂದಿತಾ. ಇಲ್ಲ ಅಮ್ಮ, ನನಗೆ ಚಿಕ್ಕಂದಿನಿಂದಲೂ ಕುವೆಂಪು ಅವರ ಕವಿಶೈಲ, ಕವಿಮನೆ ನೋಡಬೇಕು ಅಂತ ತುಂಬ ಆಸೆ. ತ್ರಿಶೂಲ್ ಹೇಳಿದ್ದು ಸುಳ್ಳಾದರೂ ತೀರ್ಥಹಳ್ಳಿಯ ಹೆಸರು ಕೇಳುತ್ತಿದ್ದಂತೆ ಅವಳು ಬಹಳ ವರ್ಷಗಳಿಂದ ಕಂಡ ಕನಸು ಕಣ್ಮುಂದೆ ನಿಂತು ಮಾತಿನ ರೂಪದಲ್ಲಿ ಹೊರಬಂದಿತ್ತು. ರೆಪ್ಪೆ ಮಿಟುಕಿಸದೆ ನೋಡಿದ ತ್ರಿಶೂಲ್. ಅವಳ ಕಣ್ಣುಗಳಲ್ಲಿದ್ದ ಆಸೆಯ ಮಿಂಚು ನಾಟಕವಲ್ಲವೆನಿಸಿತು. ಆಡಿದ ಸುಳ್ಳನ್ನು ನಿಜ ಮಾಡಲು ಬಯಸಿತು ಮನ. ಅದೇನೋ ಸರಿನಮ್ಮ, ಆದರೆ ಮದುವೆಯಾದ ಮೇಲೆ ಮೊದಲನೆಯ ಸಲ ಹೊರಗೆ ಹೋಗ್ತಿದ್ದೀರಾ, ಇನ್ನೂ ಚೆನ್ನಾಗಿರೋ ಜಾಗಕ್ಕೆ ಹೋಗಬಹುದಿತ್ತೇನೋ ಅಂತ ಎಂದರು ಮನೋಹರ್. ಅಪ್ಪ, ಈ ಮಳೆಗಾಲದಲ್ಲಿ ಹನಿಮೂನ್ಗೆ ಮಲೆನಾಡಿಗಿಂತ ಒಳ್ಳೆ ಪ್ಲೇಸ್ ಬೇಕಾ? ಮಡದಿಯ ಮುದ್ದು ಮುಖವನ್ನೇ ದಿಟ್ಟಿಸುತ್ತಾ ಹೇಳಿದ ತ್ರಿಶೂಲ್. ಆ ಕಂಗಳ ಮಿಂಚು ಆನ್ಯಾಳ ಇಡೀ ದೇಹವನ್ನು ಹಬ್ಬಿದಂತಾಗಿ ಸಣ್ಣಗೆ ಬೆವರಿದಳು. ನಿಮ್ಮಿಬ್ಬರಿಗೂ ಇಷ್ಟ ಆದ್ಮೇಲೆ ನಮ್ಮದೇನಿದೆ, ಎಂಜಾಯ್ ಎಂದು ಬಾಯಿ ತುಂಬ ನಕ್ಕರು ಮನೋಹರ್. ಅಂದ ಹಾಗೆ ಯಾವಾಗ ಹೊರಡ್ತಾ ಇದ್ದೀರಾ? ಮಗ ಸೊಸೆಯನ್ನುದ್ದೇಶಿಸಿ ಕೇಳಿದರು ಸುನಂದಿತಾ. ಈ ಶನಿವಾರ ಬೆಳಿಗ್ಗೆ ಎಂದನು ತ್ರಿಶೂಲ್. ಸರಾಗವಾಗಿ ಸುಳ್ಳೇನೋ ಹೇಳಿಯಾಗಿತ್ತು. ಆದರೆ ಅದನ್ನು ನಿಜ ಮಾಡಲು ಕನಿಷ್ಠ 3-4 ದಿನಗಳ ಸಮಯವಾದರೂ ಬೇಕಿತ್ತು. ಆದರೂ ಇಷ್ಟು ಕಡಿಮೆ ಸಮಯದಲ್ಲಿ ಒಳ್ಳೆಯ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಸಿಗುವುದು ಸುಲಭದ ಮಾತಾಗಿರಲಿಲ್ಲ.